ಬನ್ನಿ, ಕಮ್ ಸಿಟ್ ಹಿಯರ್, ಸ್ಟಾರ್ಟ್ ಯುವರ್ ಇಂಟರ್ವ್ಯೂ. ಚೇರ್ ಕೊಡ್ರ, ಮೈ ಕೊಡ್ರ ಫಸ್ಟು. ನೀವು ಬೇಕಾಗಿ ಇಲ್ಲಿ ಮಾತ್ರ ಉಂಟಾಕಿ ಇಟ್ಕೊಂಡ್ರಿ. ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ. ಈಗ ಎಲ್ಲಿ ಹೋಯ್ತು ಭಯ ನೋಡೋಣ. ಹೇಳಿ, ಕೇಳಿ, ಪ್ರಶ್ನೆ ಕೇಳಿ. ಅಲ್ಲ, ನೀವು ಪ್ರಶ್ನೆ ಕೇಳಿ ಸರ್. ನನಗೇನು ಟೆನ್ಷನ್ ಆಗಿ ನಾನು ಯಾರು ಏನು ಕೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು, ಮೇಘನಾ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು ಅದು ನಿಜ. ನನಗೂ ತುಂಬ ಧನ್ಯ ಹೇಳಿಲ್ಲ ಪಾಪ. ಧನ್ಯ ನನ್ನ ನೋಡಿದ್ರೆ ಭಯನೂ ಇಲ್ಲ, ಏನೂ ಇಲ್ಲ ಪಾಪ. ಹೇಳಿದ್ದಾರೆ. ಧನ್ಯ ಏನು ಎದುರಲಿಲ್ಲ, ಅವತ್ತು ಎದುರಲಿಲ್ಲ. ಇಲ್ಲ 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 ಹೇಳಿದ್ದಾರೆ. ಆ ದಿಗಂತ ನನ್ನ ಮಗ ಎದುರಲ್ಲ. ನನ್ನ ಅವರಿಬ್ರು ಎದುರಲಿಲ್ಲ, ಏನಿಲ್ಲ, ಆರಾಮಾಗಿ. ಹೌದ್ರ ಆ ರೂಪ ಯಾರು? ರೂಪಾಯಲ್ಲಿ ಇಡೀ ಸಿನಿಮಾ ನಿಮ್ಮ ನಂಬಲ್ಲ ರೀ. ಆ ರೂಪ, ಈ ರೂಪ ಯಾವಲ್ರಿ ಅವ್ರ ರೂಪ? ಕರ್ಸ್ರಿ ಸರ್ ನೋಡೋಣ. ನೀವು ಕೊನೆಯವ್ರಿಗೂ ನೋಡಲ್ಲ ಸಿನಿಮಾದಲ್ಲಿ. ಇಡೀ ಕೇಸಲ್ಲಿ 1000 ಸರಿ ರೂಪ 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 ಅಂತ ಹೇಳಿದ್ರು. ಕೊನೆಗೆ ಫೇಸ್ಬುಕ್ಕಲ್ಲಿ ಇವ್ನು ಯಾರೋ ತೋರಿಸಿದ್ರು ರೂಪ. ಓ ಇವರೇ ರೂಪ ಅಂತ ಹೋಗಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಎಷ್ಟು ರೂಪ ಇವ್ರು ತೋರಿಸಿದ್ದು, ಕೊನೆಗೂ ನನಗೆ ತೋರಿಸ್ಲಿಲ್ಲ ಇವರು. ಅದು ಯಾರು ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಹಾಂ ಹೇಳಿ. ಇಲ್ಲ, ನಾನು ಹೇಳೋದು ಭಾಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ರೀ ಜಡ್ಜ್ಮೆಂಟ್ ಬಗ್ಗೆ ಹೇಳ್ರಿ. ಜಡ್ಜ್ಮೆಂಟ್ ಇಲ್ಲ, ರವಿ ಸರ್ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ? ಬಿಡ್ರಿ ಮತ್ತೆ ನನ್ನ ಬಗ್ಗೆ ಎಷ್ಟು ಮಾತಾಡ್ತಾರೆ. ಸಿನಿಮಾ ಹೇಳ್ರಿ, ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಸರಿ, ಲಾಭ ಬಂದರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಅಂತ? 400 ಕೋಟಿ ಬರುತ್ತೆ. ಅಮೃತಾಂಬ ಹಾಕ್ಬಿಡ್ತಾರೆ 400 ಕೋಟಿ ಬಂದಿದೆ. ಸಿನಿಮಾನೇ ಸುಳ್ಳು, ಅಪ್ಪ ಪ್ರಚಾರ ಮಾಡೋದನ್ನ ಕರೆಕ್ಟು ಅಂತ ನೀವೇ ಹೇಳಿದ್ದೀರಾ. ಹೇಳಿ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡಬೇಕು. ಪ್ರಶ್ನೆ ಏನಿಲ್ಲ. ಈಗ ನಿಮ್ಮ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಈಗ ಇದೇ ಥರನೇ ಇರ್ತಿತ್ತು ಶೂಟಿಂಗ್. ಇದೇ ಥರನೇ ಇರ್ತಿತ್ತು ಶೂಟಿಂಗ್, ಹಿಂಗೆ ಇರ್ತಿತ್ತು. ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟ್ರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನು ಮತ್ತೆ ಮೂಡಿಗೆ ಬರೋಷ್ಟು ಒಳಗಡೆ ನನಗೆ ಸುಸ್ತಾಗಿ ಹೋಗಿರೋದು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ಟಿ ಹೇಳ್ತಾನೆ ಇರಲಿ. ನನಗೆ ಡೈಲಾಗ್ ಮುಗಿದೋಯ್ತು, ಇವ್ರು ಕಟ್ಟಿ ಹೇಳಲ್ಲ. ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷ ಸ್ಟಾರ್ಟ್ ಆಗ್ಬಿಡೋದು. ಆ ಎದುರುಗಡೆ ಇರೋರು ಕಡ 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 ಅಂತ ನಡ್ಬಿಡೋರು. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೇಳ್ರಿ, ನೀವಾದ್ರೆ ಎತ್ತೇಳ್ರಿ, ಮೇಲೆ ಹೇಳ್ರಿ ಡೈಲಾಗ್. ಸೊ ಇದೇ ಥರದ್ದು ಫನ್ ಒಳಗೇನೆ ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ ಇದೆ. ಅದು ಏನಂದರೆ, ನಾವು ತಿಳಿದೋ ಒಂದು ತಪ್ಪು ಮಾಡ್ತೀವಿ. ನಮ್ದು ಯಾವುದೋ ಒಂದು ಕಾಲಘಟ್ಟದೊಳಗೆ ಜೀವನದೊಳಗೆ ಒಂದು ಆದಾಗ, ಮೊದಲೇದ್ದು ಆ ತಪ್ಪನ್ನು ಯಾರಾದರೂ ಹೇಳಿದಾಗ ಆ ತಪ್ಪನ್ನು ಒಪ್ಕೊಳ್ಳೋದು ಒಂದಾದ್ರೆ, ತಪ್ಪು ಸರಿಪಡಿಸ್ಕೊಳ್ಳೋದು ಇನ್ನೊಂದು. ಸೊ ಈ ಸಿನಿಮಾದೊಳಗೆ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ವ್ಯಕ್ತಿ ಹೊರಟಾಗ ಅವನಿಗೆ ಆಗುವಂಥ ಯಾವುದೇ ಆಬ್ಸ್ಟಕಲ್ಸ್, ಸಂಕಷ್ಟಗಳು ಬರುವಂಥದ್ದು ಕಥೆ ಇದು. ಇದು ರವಿಚಂದ್ರನ್ ಸರ್ಗಂತಲೇ ಬರೆದಿರುವಂಥ ಒಂದು ಕಥೆ. ಯಾಕಂದರೆ ಅವ್ರನ್ನ ನಾನು ಎಲ್ಲರ ಥರ ಕೋರ್ಟಲ್ಲಿ ಅವ್ರು ವಾದ ಮಾಡೋದು, ಅವ್ರ ಸ್ಟೈಲು, ಅವರು ಮಾತಾಡೋ ಶೈಲಿ, ಅದನ್ನು ಬಳಸ್ಕೊಳ್ಳುವಂಥ ಒಂದು ಸಶಕ್ತ ಕಥೆ ನಾನು ಬರೆದಿದ್ದೀನಿ ಅನ್ನಿಸ್ತು. ವಾಸುದೇವ ಮೂರ್ತಿಯವರು ಅದಕ್ಕೆ ತಕ್ಕಂಗೆ ನಮಗೆ ರಿಸರ್ಚ್ ಮಾಡಿ ಕೊಟ್ಕೊಂಡು ಹೋದರು. ಜಡ್ಜ್ಮೆಂಟು ನನ್ನ ಪ್ರಕಾರ, I can confidently say that we have an excellent cinema on hand. It's going to be I can say that. It's going to be a hit. It's going to be a hit. ಕನ್ನಡ ಪ್ರೇಕ್ಷಕರು ಭಾಳ ಖುಷಿಯಿಂದ ಇದನ್ನು ಸ್ವೀಕಾರ ಮಾಡ್ತಾರೆ. ರವಿ ಸರ್ದನ್ನು ಇದರೊಳಗೆ ಅವ್ರು ಒಪ್ಕೋತಾರೆ. ಯಾಕಂದ್ರೆ ಯುದ್ಧಕಾಂಡ ಮಾಡಿದಾಗ ಆ ಯುದ್ಧಕಾಂಡದ ಒಂದು ಆಕ್ರೋಶ, ಹೊರಗೆ ಕಾಣಿಸುವಂಥ ಆಕ್ರೋಶ, ಕಣ್ಣೊಳಗಿನ ಕೆಂಪು, ಆ ಧ್ವನಿಯೊಳಗಿನ ಅದನ್ನೆಲ್ಲ ಇಲ್ಲಿ ಮಾಗಿದ ರೂಪದೊಳಗೆ ಕೊಟ್ಟಾರೆ. ಅದೇ ಆಕ್ರೋಶ, ಅದೇ ಗತ್ತು, ಅದೇ ಶೈಲಿ, ಆದರೆ ಮಾಗಿದ ರೂಪದೊಳಗೆ ಕೊಟ್ಟಾರೆ. ಇದು ಹೊಸ ಥರದ ರವಿಚಂದ್ರನ್ ಸಿನಿಮಾ ಅಂದ್ಕೊಂಡು ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ನನ್ನ ಎಲ್ಲ ನಟನಾ ವರ್ಗ, ನಟಿಸಿದವರು. ನನಗೆಲ್ರಿಗೂ ನಾನು ಹೊಸಬ, ಅವರೆಲ್ಲರೂ ಕಂಪೇರ್ ಮಾಡಿದ್ರೆ ನಾನು ಭಾಳ ಹೊಸಬ. ಫಸ್ಟ್ ಟೈಮ್ ನನ್ನಂಥ ಹೊಸಬಿಗೆ ನೀವು ಅವಕಾಶ ಕೊಟ್ಟಿರಿ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ. ಸೊ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್, ಥ್ಯಾಂಕ್ಫುಲ್ ಟು ಆಲ್ ಯು ಗೈಸ್, ರಿಯಲಿ ಥ್ಯಾಂಕ್ಸ್.
ದೇ ಸಪೋರ್ಟೆಡ್ ಮಿ ಅಲಾಟ್. ನಾನು 6 ಜನ ಒಂದು ನಿಮಿಷ ಇರ್ರಿ, ನಾನು ಕೆಳಗೋಗ್ತೀನಿ, ಮಾತಾಡ್ರಿ ಒಂದು ಅರ್ಧ ಗಂಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.